ಮುಂದೆ ಜೋಗ್ ಜಂಕ್ಷನ್ಗೆ ಮತ್ತೆ ಸ್ವಾಗತ ಗೆಳೆಯರ. ಈ ರಾಜಕಾರಣಿಗಳ ಬಗ್ಗೆ ಭಾರಿ ಮಜಾ ಜೋಕವ. ಅದ್ರಾಗ ಈ ಬ್ರಿಟಿಷ್ ರಾಜಕಾರಣಿಗಳ ಬಗ್ಗೆ ಅಂದರೆ ಆಂಗ್ಲ ಭಾಷೆಯ ರಾಜಕಾರಣಿಗಳ ಬಗ್ಗೆ ಇನ್ನೂ ಚಂದ ಜೋಕ. ಅವರು ನಮ್ಮನ್ನು ವಿಚಿತ್ರವಾದಂಥ ಶಿಸ್ತು ಕಾಪಾಡ್ಕೊಂಡಿರ್ತಾರೆ. ತಮ್ಮ ವಿರೋಧಿಗಳನ್ನು ಕಂಡ್ರೆ ಆಗೋದಿಲ್ಲ. ಯಾವತ್ತೂ ವಿರೋಧಿಗಳ ಬಗ್ಗೆ ಇವರು ಒಂದು ವಿಚಿತ್ರ ಚಟುವಟಿಕೆಯನ್ನು ನಡೆಸಿರ್ತಾರೆ. ಯಾಕಂದ್ರೆ ರಾಜಕೀಯದ ಯಾವತ್ತೂ ಗೆದಿಬೇಕು ಅಂಥೇಳಿ ಅವರಲ್ಲಿ ವಿಚಿತ್ರವಾದಂಥ ಒಂದು ಮುತ್ಸದ್ದಿತನ ಇರ್ತದೆ. ಯಾವತ್ತೂ ತಾವು ಗೆದಿಬೇಕು ಅನ್ನೋ ಇದ್ರಾಗನ ಇರ್ತಾರೆ. ಸೊ ಇಂಥ ರಾಜಕಾರಣಿಗಳಿಬ್ಬರಿಗೆ ಪೈಪೋಟಿ ಬಿದ್ದಿತ್ತು, ಜಿದ್ದಾಜಿದ್ದಿ ನಡೆದಿತ್ತು. ಆದರೆ ಒಬ್ಬ ರಾಜಕಾರಣಿ ಹೆಂಡ್ತಿ ತನ್ನ ವಿರೋಧಿ ರಾಜಕಾರಣಿ ಜೊತೆ ಸಂಬಂಧ ಇಟ್ಕೊಂಡಾಳ ಅಂಥೇಳಿ ಈ ರಾಜಕಾರಣಿಗೆ ಗೊತ್ತಾಗ್ತದೆ. ಸೊ ಹೆಂಗೆ ಇದನ್ನು ಟ್ಯಾಕಲ್ ಮಾಡೋದು ತಿಳಿಲಿಲ್ಲ. ಅದಕ್ಕೆ ಈ ರಾಜಕಾರಣಿ ಒಂದು ವಿಚಾರ ಮಾಡ, ಏನಪ್ಪ ಡೈರೆಕ್ಟ್ ಕೇಳಿಬಿಡೋಣ ಅವ್ರನ್ನ, ಅವಾಗ ಏನದ ಅಂಥೇಳಿ. ಸರಿ, ಒಂದು ದಿವಸ ಎದುರ ಬದರ ಆದರೂ ಇವ ಇಮಿಡಿಯೇಟ್ಲಿ ಕೇಳಿಬಿಟ್ಟ, ಏನು ಸಾಹೇಬ್ರ, ನಮ್ಮ ಮನೆಯವ್ರ ಜೊತೆ ನಿಮ್ಮ ಸಂಬಂಧ ಅದ, ಮತ್ತು ಮೊನ್ನೆ ರಾತ್ರಿ ನೀವು ಅವ್ರ ಜೊತೆ ಮಲಗಿದ್ರೇನು? ಅದಕ್ಕೆ ಅವ ಎದುರಿಗೇನು ರಾಜಕಾರಣಿ ಭಾರಿ ಶಣೆ. ಅವ ಹೇಳ್ದ, ನನಗೇನು ತಲೆಗಿಲಿ ಕೆಟ್ಟದೇನು ರೀ, ಅಷ್ಟು ಸುಂದರಿ ಜೊತೆ ಮಲಗಲಿಕ್ಕೆ ಎಚ್ಚರನೇ ಇದ್ದೆ, ಬೆಳತನಕ ಎಂಜಾಯ್ ಮಾಡಿದೆ ಅಂತ ಹೇಳಿ. ಒಬ್ಬವ ರಾಜನ ಹತ್ರ ಬಂದ. ಆ ರಾಜ ಸೇವಕ ಅವ ಹೇಳಬೇಕಾಗಿತ್ತು, ನಿಮ್ಮ ಮಗ ಯುದ್ಧದಾಗ ಸತ್ತ ಅಂಥೇಳಿ. ಬಟ್ ಆ ದುಃಖದ ವಿಚಾರ ಹೇಳಿದ ಕೂಡಲೇ ರಾಜ ಇವ್ನಿಗೆ ಶಿಕ್ಷಾ ಕೊಡ್ತಾನೆ ಅನ್ನೋದು ಗ್ಯಾರಂಟಿ ಇತ್ತು. ಬಟ್ ದೂತನ ಕೆಲಸ ಹೇಳಬೇಕು, ಏನು ಮಾಡ್ದ, ಬಂದ ರಾಜರ ಅಡ್ಡು ಬಿದ್ದೆ, ಹೇಳೋ ಏನಾಯ್ತು? ಏನಿಲ್ಲ ರಾಜರ, ಯುದ್ಧದಾಗ ನಿಮ್ಮ ಮಗ ಹೋದ. ರಾಜ ಈ ದೂತನ ಎಳ್ಕೊಂಡು ಹೋಗಿ ಆನೆ ಕಾಲಿಗೆ ಕಟ್ಟಿ ಆಮೇಲೆ ಎಳೆದು ಇವನು ತುಡಿಸ್ರಿ, ಸಾವು ಗ್ಯಾರಂಟಿ ಇತ್ತು. ದೂತ ಏನು ಮಾಡ್ಲಿಕ್ಕಾಗಿಲ್ಲ, ಪರಪರಿಯಿಂದ ಬಿಡ್ಕೊಂಡ. ನೋಡ್ರಿ ರಾಜರ, ನಂದೇನು ತಪ್ಪದ ಇದ್ರಾಗ, ಯಾಕಂತಂದ್ರೆ ಸುದ್ದಿ ಅಂಥದ್ದು, ನಾ ಹೇಳಲಿಲ್ಲ ಅಂದ್ರೆ ತಪ್ಪಾಗ್ತದೆ ನಂದು. ಯಾಕಂದ್ರೆ ನನ್ನ ಕೆಲಸನ ರಿಪೋರ್ಟ್ ಮಾಡೋದು, ಒಳ್ಳೆ ರಿಪೋರ್ಟ್ರು ಸರ್, ನನ್ನ ದಯವಿಟ್ಟು ಕೊಲಸಬೇಡ್ರಿ ಅಂತ. ಅದಕ್ಕೆ ರಾಜ ಅಂದ, ಓಕೆ, ನಿನ್ನ ಮೇಲೆ ನಾನು ಕರುಣೆ ತೋರಿಸ್ತೀನಿ, ನೀನು ಬದುಕಿಸ್ತೀನಿ, ಬಟ್ ಒಂದು ಕಂಡೀಷನ್. ಏನು ನೋಡು, ಅಲ್ಲಿ 3 ಟೆಂಟ್ ಅವ. ಆ ಟೆಂಟಿನೊಳಗೆ ಮೊದಲನೇ ಟೆಂಟ್ನಾಗ ಏನದ ಗೊತ್ತದನ, ಒಂದು ಫುಲ್ ಗಡಿಗೆ ತುಂಬ ಶರಿ ಅದ. ನೀನು 5 ಮಿನಿಟ್ನಾಗ ಆ ಫುಲ್ ಗಡಿಗೆ ಶರಿ ಕುಡಿಬೇಕು. 2ನೇ ಟೆಂಟ್ನೊಳಗೆ ಒಂದು ಹುಲಿ ಅದ. ಆ ಹುಲಿ 1 ವಾರದಿಂದ ಏನೂ ತಿಂದಿಲ್ಲ. ಯಾಕಂತಂದ್ರೆ ಅದಕ್ಕೆ ಹಲ್ಲು ನೋವು ಅದ. ನೀನು ಆ ಹಲ್ಲನ್ನು ಕಿತ್ತಿ ಹುಲಿಯನ್ನು ಬಚಾವ್ ಮಾಡ. ಮತ್ತಿನ್ನು 3ನೇ ಟೆಂಟ್ನೊಳಗೆ ಒಬ್ಬಕ್ಕೆ ಸುಂದರ ತರುಣ ಇದ್ದಾಳೆ. ಆಕೆ ಜೊತೆ ನೀ ತೃಪ್ತಿಯಾಗುವಷ್ಟು ಹೊತ್ತು ಇದ್ದು ಹೊರಗೆ ಬಂದಿ ಅಂತಂದ್ರೆ ನೀ ಬದುಕಿದೆ ಹಂಗೆ ಬದುಕಿ ಹೋಗಂತ. ದೂತ ಖುಷಿಯಾಗ್ಬಿಟ್ಟ. ನೋಡ್ರಿ, ಸಾಯವಾಗ ಹುಲ್ಲು ಕಡ್ಡಿ ಸಿಕ್ಕರೆ ಸಹಿತ ಅವ ಹೆಂಗೋ ಪ್ರಯತ್ನ ಮಾಡ್ತಾನಂತ ಬಿಡಲಿಲ್ಲ. ಸೀದಾ ಹೋದ, ಮೊದಲನೇ ಟೆಂಟಿನೊಳಗೆ ನುಗ್ಗಿದ. 5 ಮಿನಿಟ್ ಟೈಮ್ ಕೊಟ್ಟಿದ್ದ ರಾಜ. ಆದರೆ ಇವ 3 ಮಿನಿಟ್ನಾಗ ಗಟ 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 ಅಂಥೇಳಿ ಇಡೀ ಗಡಿಗೆ ಕುಡಿದು ಹೊರಗೆ ಬಂದ. ರಾಜ, ಎಲ್ಲದ 2ನೇ ಟೆಂಟು? ಅಲ್ಲಿ ಬಂದು ಸರಿ, 2ನೇ ಟೆಂಟ್ನಾಗ ಹೋದ. ನಿಮಗೆ ಹೇಳ್ತೀನಿ, ಹುಲಿ ಅನ್ನೋದು, ಇವ ಕೊಯ್ ಅನ್ನೋದು, ಕಿರಿಚಾಟ ಪರಿಚಾಟ ಎಲ್ಲ ಶುರು ಆಯ್ತು. ಹೊರಗೆ ನಿಂತೆಲ್ಲ ವಿಚಾರ ಮಾಡಿದ್ರು. 10-12 ಮಿನಿಟ್ ಆದರೂ ಇವ ಹೊರಗೆ ಬರಲಿಲ್ಲ. ಹುಲಿ ಇವನು ಹರದು ತಿಂದದ ಅಂತೇಳಿ. ಯಾಕಂದ್ರೆ 1 ವಾರದಿಂದ ಏನೂ ತಿಂದಿರಲಿಲ್ಲ. ಮುಂದೆ ಹೇಳ್ತೀನಿ, 15 ಮಿನಿಟಿನ ಮೇಲೆ ಇವ ಹೊರಗೆ ಬಂದ. ರಾಜ, ಎಲ್ಲದ 3ನೇ ಟೆಂಟ್? ಅದ್ರಾಗ ಹುಲಿ ಅದ ಅಂತ ಹೇಳಿದ್ದೆಲ್ಲ, ಅದ್ರ ಹಲ್ಲು ಕಿತ್ಲೆ ಈಗ ಅಂತ ಕೇಳ್ದ. ಮುಂದೆ ಜೋಗ್ ಜಂಕ್ಷನ್ಯಾಗ ನೀವು ಕಳಿಸಿದ ಜೋಕನ್ನು ನಿಮ್ಮ ಹೆಸರಲ್ಲೇನ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್.